ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಅಧ್ಯಾಯವಾದಂತಹ ತ್ರಿಭುಜಗಳು ಈ ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಹೌದಲ್ವಾ? ಈಗ ನಿಮಗೆ 8, 9ನೇ ಕ್ಲಾಸಲ್ಲಿ ತ್ರಿಭುಜಗಳು ಅನ್ನೋ ಕ್ಲಾಸಲ್ಲಿ ನಿಮಗೆ ಗೊತ್ತಿದೆ, ಹೌದಾ? ಸರಿ, ಹಾಗಾದ್ರೆ ನಾವು ಈ ಆಕೃತಿನ ತ್ರಿಭುಜ ಅಂತ ಕರೀಬೋದಾ? ಹೌದಾನೆ? ಈಗ ನಾನು ತ್ರಿಭುಜಕ್ಕೆ ABC ಅಂತ ಹೆಸರು ಕೊಡ್ತೇನೆ. ABC ಅಂತೇಳಿ ಹೆಸರು ಕೊಟ್ಟಿದೆ. ಸರ್, ಇದು ಎಷ್ಟು ಭಾಗಗಳಿದೆ ಹೇಳಿ? 3 ಭಾಗಗಳಿದೆ. ಸರ್, ಯಾವ್ಯಾವುದು? A ಬಾಹು, B ಬಾಹು, C ಬಾಹು. ಅದು ಶೃಂಗಗಳಾಗುತ್ತೆ. ಸರಿ, ಬಾಹುಗಳು ಅಂತಂದ್ರೆ AB, BC ಮತ್ತೆ AC. ಹೌದಲ್ವಾ? ಸರಿ, 3 ಬಾಹುಗಳಿದೆ, AB, BC ಮತ್ತೆ ಇನ್ನೊಂದು CA. ಸರಿ, ಅದೇ ತರ 3 ಕೋನಗಳಿದೆ. ಎಷ್ಟು ಕೋನಗಳಿದೆ? 3 ಕೋನಗಳಿದೆ. ಸರಿ, ಯಾವ್ಯಾವುದು? A ಕೋನ, B ಕೋನ, C ಕೋನ. ಹೌದಲ್ವಾ? ಸರಿ, ಒಂದು ತ್ರಿಭುಜ ಇದೆ ಅನ್ಕೊಂಡ್ರೆ ಅದರಲ್ಲಿ 3 ಬಾಹುಗಳಿರುತ್ತೆ ಮತ್ತೆ 3 ಕೋನಗಳಿರುತ್ತೆ. ಅರ್ಥ ಆಗ್ತಿದೆಯಾ? ಸರಿ, ಹಾಗಾದ್ರೆ ತ್ರಿಭುಜ ಅಂದ್ರೆ ನಿಮಗೆ ಗೊತ್ತಾಯ್ತು. ಈಗ ನಾವು ಯಾವುದೇ 7 ತ್ರಿಭುಜಗಳನ್ನ ಸಮರೂಪ ಅನ್ಬೇಕಂದ್ರೆ ಅವು ಹೇಗಿರ್ಬೇಕು? ಸಮರೂಪ ಹೆಸರು ಹೇಳುತ್ತಲ್ವಲ್ಲಿ. ಸರಿ, ಸಮರೂಪ ತ್ರಿಭುಜಗಳಿಗೆ ಹೋಗೋದು ಬೇಡ. ಇನ್ನು ಮುಂಚೆ ಹೇಗಂದ್ರೆ ಸಮರೂಪ ಆಕೃತಿಗಳು ಹೇಗಿರುತ್ತೆ ಹೇಳಿ? ಸಮರೂಪ ಆಕೃತಿಗಳು ನೋಡಕ್ ಒಂದೇ ತರ ಇರಬೇಕು, 7 ಆಕೃತಿ ಇರಬೇಕು. ಹೌದಲ್ವಾ? ಸರಿ, ಈಗ ನೀವು ಬಾಲ್ ನೋಡಿದ್ರ? ನೋಡಿದ್ರಲ್ವಾ? ಸರಿ, ಈಗ ಒಂದು ನೀವು ಆಟ ಆಡುವ ಇದು ಟೆನ್ನಿಸ್ ಬಾಲ್ ಏನಾಗಿರುತ್ತೆ? ಸಣ್ಣದಾಗಿರುತ್ತೆ. ಸರ್, ಅದೇ ತರ ವಾಲಿಬಾಲ್ ನೋಡಿ, ಅದೇ ಶೇಪ್ ಅಲ್ಲಿ ಇರುತ್ತೆ, ಅದೇನಾಗಿರುತ್ತೆ? ಸ್ವಲ್ಪ ದೊಡ್ಡದಾಗಿರುತ್ತೆ. ಹೌದಲ್ವಾ? ಸರಿ, ನೋಡೋದಕ್ಕೆ ಆಕಾರ ಹೇಗಿರುತ್ತೆ? ಅದು ರೂಪ ಹೇಗಿರುತ್ತೆ? ಒಂದೇ ತರ ಇರುತ್ತಲ್ವಾ? ಸರಿ, ಈಗ ಟೆನ್ನಿಸ್ ಬಾಲ್ ಕೂಡ ರೌಂಡ್ ಶೇಪ್ ಅಲ್ಲೇ ಇದೆ. ವಾಲಿಬಾಲ್ ಆಗಿರ್ಬೋದು, ಥ್ರೋ ಬಾಲ್ ಕೂಡ ಏನಾಗುತ್ತೆ? ರೌಂಡ್ ಶೇಪ್ ಅಲ್ಲೇ ಇದೆ. ಹಾಗಾದ್ರೆ ನೋಡೋದಕ್ಕೆ ಈ ರೂಪ ಏನಾಗಿದೆ? ನಮಗೆ ಒಂದೇ ತರ ಇದೆ. ಹೌದಲ್ವಾ? ಸರ್, ಅದೇ ತರ ನೋಡಿ, ಒಂದು ಚೌಕ ಇರುತ್ತೆ, ಒಂದು ಚೌಕ ಇದೆ. ಸರ್, ಇದೇ ತರ ಚೌಕ ಏನಾಗಿದೆ? ಇನ್ನೊಂದು ದೊಡ್ಡದಾಗಿದೆ. ಸರ್, ಇದು ಕೂಡ ನೋಡಕ್ಕೆ ರೂಪ ಹೇಗಿದೆ? ಒಂದೇ ತರ ಇದೆ ಅಲ್ವಾ? ಹಾಗಾಗಿ ಈ ತರ ಇರುವನ್ನ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಎಂತ ಆಕೃತಿಗಳು? ಸಮರೂಪ ಆಕೃತಿಗಳು ಅಂತ ಹೇಳಿ. ಅಂದ್ರೆ ಸಮರೂಪ ಆಕೃತಿಗಳು ಆಗ್ಬೇಕಂದ್ರೆ ಅದೇನಾಗಿರ್ಬೇಕು? ನೋಡೋದಕ್ಕೆ ಒಂದೇ ರೂಪ ಇರಬೇಕು. ಒಂದೇ ತರ ಇದಾವಲ್ವ ಇವು? ಒಂದೇ ರೂಪ ಇದೆ ಅಲ್ವಾ? ಹಾಗಾಗಿ ಈ ಆಕೃತಿಗಳನ್ನ ನಾವು ಏನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಸರಿ, ಈಗ ನೋಡಿ, ABC ಅನ್ನೋ ಒಂದು ತ್ರಿಭುಜ ಇದೆ. ಇಲ್ಲಿ ಇನ್ನೊಂದು ನಾನು ತ್ರಿಭುಜ BEF ಬರೀತೀನಿ. ಇದು ಸಮರೂಪಗಳು ಆಗಿದಾವ? ಎರಡು ಇಲ್ಲ. ಯಾಕೆ? ನೋಡೋದಕ್ಕೆ ಒಂದೇ ತರ ಕಾಣಿಸ್ತಾ ಇಲ್ಲ. ಹೌದಲ್ವಾ? ಈ ತ್ರಿಭುಜ ಈ ತರ ಇದೆ, ಈ ತ್ರಿಭುಜ ಏನಾಗಿದೆ? ಲಂಬವಾಗಿ ಬೇರೆ ತರ ಇದೆ. ಹಾಗಾಗಿ ಇದು ಸಮರೂಪ ಆಗಿಲ್ಲ. ಹೌದಾನೆ? ಸರಿ, ಇದೇ ತ್ರಿಭುಜ ಬೇರೆ ತರ ಕಾಣಿಸ್ತಾ ಇದೆ, ಇದೇ ತ್ರಿಭುಜ ನಿಮಗೆ ಬೇರೆ ತರ ಕಾಣಿಸ್ತಾ ಇದೆ. ಹಾಗಾಗಿ ಈ ತ್ರಿಭುಜಗಳು ಏನಾಗಿಲ್ಲ? ಸಮರೂಪಗಳು ಆಗಿಲ್ಲ. ಹೌದಲ್ವಾ? ಸರಿ, ಮತ್ತೆ ನಾನು ಇನ್ನೂ ಕೆಲವು ಬರೀತೀನಿ ನೋಡಿ. ಈಗ ನಾನು ಇಲ್ಲಿ ABC ಅನ್ನೋ ಒಂದು ತ್ರಿಭುಜ ಬರ್ತದೆ. ನಾನು ಇನ್ನೊಂದು ತ್ರಿಭುಜವನ್ನ ಇನ್ನೊಂದು ಬರೀತೀನಿ ನೋಡಿ. BEF. ಈಗ ನಿಮ್ಮ ಹತ್ರ 2 ತ್ರಿಭುಜ ಇದೆ. ಯಾವ್ಯಾವ ಹೇಳಿ? ಮಾತಾಡಬೇಕು. ABC ಮತ್ತೆ ಇನ್ನೊಂದು ಯಾವುದು? DEF. ಈಗ ಈ 2 ತ್ರಿಭುಜಗಳು ಒಂದೇ ತರ ಕಾಣಿಸ್ತಾ ಇದೆಯಾ? ಹೌದಲ್ವಾ? ರೂಪ ಏನಾಗಿದೆ? ಒಂದೇ ತರ ಇದೆ. ಹಾಗಾಗಿ ಇವು ಎಂತ ತ್ರಿಭುಜಗಳಾಗುತ್ತೆ? ತ್ರಿಭುಜಗಳು ಕಾಣಿಸ್ತಾ ಇದೆ. ಹೌದಲ್ವಾ? ಹಾಗಾದ್ರೆ ನಾವು ಯಾವುದೇ 2 ತ್ರಿಭುಜಗಳನ್ನ ಸಮರೂಪ ಅನ್ಬೇಕಂದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಅದಕ್ಕೊಂದು ಏನಾಗಿದೆ? ನಿಬಂಧನೆಗಳಿದೆ. ಅರ್ಥ ಆಗ್ತಿದೆಯಾ? ಮಾತಾಡಬೇಕು. ನಾವು ಯಾವುದೇ 2 ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅನ್ಬೇಕಾದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್ಸ್? ಸರ್, ಈಗ ನೋಡೋದಕ್ಕೆ ಒಂದೇ ತರ ಕಾಣಿಸ್ತಾ ಇದೆ ಸರ್, ಹಾಗಾಗಿ ಸಮರೂಪಗಳಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದಲ್ವಾ? ಹಾಗಾದ್ರೆ ಆ 2 ತ್ರಿಭುಜಗಳನ್ನ ಸಮರೂಪಗಳು ಅನ್ಬೇಕಾದ್ರೆ 2 ಕಂಡೀಷನ್ಸ್ ಇದೆ. ಈ 2 ತ್ರಿಭುಜಗಳಲ್ಲಿ ಏನೇನು ಸಮನಾಗಿರಬೇಕು? ಏನ್ ಕಂಡೀಷನ್ಸ್ ಪಾಸ್ ಆಗಿರಬೇಕಪ್ಪ ಅಂತಂದ್ರೆ
ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿರಬೇಕು. ಅನುರೂಪ ಕೋನಗಳೇನಾಗಿರ್ಬೇಕು? ಸಮನಾಗಿರಬೇಕು. ಹೌದಲ್ವಾ? ಸರಿ, ಎಬಿಸಿ ತ್ರಿಭುಜದಲ್ಲಿ ಎಗೆ ಅನುರೂಪವಾಗಿರುವ ಕೋನ ಡಿಇಎಫ್ ನಲ್ಲಿ ಯಾರು ಬರುತ್ತೆ? ಈ ಎರಡು ತ್ರಿಭುಜಗಳಲ್ಲಿ ಎಗೆ ಅನುರೂಪವಾಗಿರುವ ಕೋನ ಈ ತ್ರಿಭುಜದಲ್ಲಿ ಇಲ್ಲಿ ಯಾರು ಬರುತ್ತೆ? ಡಿ ಬರುತ್ತೆ. ಹೌದಲ್ವಾ? ಸರಿ, ಎಗೆ ಅನುರೂಪವಾಗಿರುವ ಕೋನ ಯಾವುದು? ಡಿ. ಬಿಗೆ ಅನುರೂಪವಾಗಿರುವ ಕೋನ ಯಾವುದು? ಇ. ಸಿಗೆ ಅನುರೂಪವಾಗಿರುವ ಕೋನ ಯಾವುದು? ಎಫ್. ಹೌದಲ್ವಾ? ಈ ಅನುರೂಪ ಕೋನಗಳು ಏನಾಗಿರಬೇಕು? ಸಮನಾಗಿರಬೇಕು. ಎಗೆ ಡಿ, ಬಿಗೆ ಯಾವುದು? ಇ, ಆಮೇಲೆ ಸಿ ಗೆ ನಾನು ಮೂರು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಎಫ್ ಕೂಡ ಏನ್ ಮಾಡ್ಕೊಂತೀನಿ? 3 ಮಾರ್ಕನ್ನ ಹಾಕೊಂತೀನಿ. ಹೌದಲ್ವಾ? ಸರಿ, ಇಲ್ಲಿ ಏನಾಗಿದೆ? ಎಗೆ ಡಿ ಸಮನಾಗಿದೆ, ಆಮೇಲೆ ಸಮನಾಗಿದೆ, ಸಿ ಗೆ ಏನಾಗಿದೆ? ಎಫ್ ಸಮನಾಗಿದೆ. ಹಾಗಾದ್ರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಏನಾಗಿದೆ? ಸಮನಾಗಿದೆ ಅಲ್ವಾ? ಸರಿ, ಓದ್ ಕಂಡೀಷನ್ ಪಾಸ್ ಆಗಿದೆ. ನಾವು ಯಾವುದೇ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅನ್ಬೇಕಾದ್ರೆ ಆ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಏನಾಗಿರಬೇಕು? ಸಮನಾಗಿರಬೇಕು. ಸರಿ, ಇನ್ನೊಂದು ಕಂಡೀಷನ್ ಯಾವಪ್ಪ ಅಂದ್ರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು. ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮನಾಗಿರಬೇಕು. ಸರಿ, ಈ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಯಾವ್ಯಾವ? ಎ ಬಿಗೆ ಅನುರೂಪವಾಗಿರುವ ಬಾಹು ಯಾವುದು? ಡಿ ಆಗುತ್ತೆ. ಎ ಬಿಗೆ ಯಾವ್ದಾಗುತ್ತೆ? ಡಿ ಗೆ ಆಗುತ್ತೆ. ಸರಿ, ಬಿ ಸಿ ಗೆ ಯಾವ್ದಾಗುತ್ತೆ? ಇ ಎಫ್ ಆಗುತ್ತೆ. ಎ ಸಿ ಗೆ ಏನಾಗುತ್ತೆ? ಡಿ ಎಫ್ ಆಗುತ್ತೆ. ಅಥವಾ ಎಫ್ ಡಿ ಅಥವಾ ಡಿ ಎಫ್ ಆಗುತ್ತೆ. ಹೌದಲ್ವಾ? ಸರಿ, ಎಂತ ಬಾಹುಗಳಾಗುತ್ತೆ? ಅನುರೂಪ ಬಾಹುಗಳು. ಹೌದಲ್ವಾ? ಸರಿ, ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರ್ಬೇಕಂತೆ? ಸಮನಾಗಿರ್ಬೇಕಂತೆ. ಅನುಪಾತ ಅಂದ್ರೆ ಏನು? ಎ ಬಿ ಯಾವ್ದ ಹೇಳಿ? ಎ ಬಿ ಯಾವ್ದು? ಈಗಿನ ಹೇಳಿದ್ರಲ್ಲ, ಡಿ. ನೆಕ್ಸ್ಟ್ ಆಮೇಲೆ ಬಿ ಸಿ ಯಾವ್ದು? ಇ ಎಫ್. ಹೌದಲ್ವಾ? ಸರಿ, ಎ ಸಿ ಯಾವ್ದು? ಡಿ ಎಫ್. ಹೌದಲ್ವಾ? ಈ ಎಲ್ಲಾ ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರ್ಬೇಕು? ಸಮನಾಗಿರ್ಬೇಕು. ಹೌದಲ್ವಾ? ಸಮನಾಗಿ ಬಂದರೆ ಅವಾಗ ನಾವು ಈ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇದು ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಒಂದು ಥಿಯರಮ್ ಬರುತ್ತೆ. ಸರಿ, ಈಗ ನಾನು ಹೇಳಿರೋ ಪ್ರಕಾರ ಅಂದ್ರೆ ನಾವು ಯಾವುದೇ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅನ್ಬೇಕಾದ್ರೆ ಆ ತ್ರಿಭುಜಗಳಲ್ಲಿ ಏನ್ ಸಮನಾಗಿರ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಅನುರೂಪ ಕೋನಗಳೇನಾಗಿರ್ಬೇಕು? ಸಮನಾಗಿರ್ಬೇಕು. ಎರಡನೇದಾಗಿ ಅಲ್ಲಿರುವಂತಹ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಏನಾಗಿರ್ಬೇಕು? ಸಮನಾಗಿರ್ಬೇಕು. ಹೌದಲ್ವಾ? ಸರಿ, ಎರಡು ಸೇಮ್ ಬಂತು ಅಂದಾಗ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಇವೆಲ್ಲ ತ್ರಿಭುಜಗಳು ಅಂತೀರಿ ಸಮರೂಪ ತ್ರಿಭುಜಗಳು ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಸರಿ, ಹೆಡಿಂಗ್ ಮಾಡ್ಕೊಳ್ಳಿ. ಸೈಡ್ ಹೆಡಿಂಗ್ ಸಮರೂಪ ತ್ರಿಭುಜಗಳು. ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟು. ಮಾಡ್ಕೊಳ್ಳಿ. ಮಕ್ಕಳಮ್ಮ ಇಸ್ಕೊ ಬಂದ್ರೆ ಇಸ್ಕೊ. ಹೆಡಿಂಗ್ ಬರ್ಕೊಂಡ ಸಮರೂಪ ತ್ರಿಭುಜಗಳು. ಹೆಡಿಂಗ್ ಬರ್ಕೊಂಡು ಈ ಡಯಾಗ್ರಾಮ್ ಹಾಕೋ. ಆಯ್ತಾ? ಡಯಾಗ್ರಾಮ್ ಹಾಕೊಳ್ಳಿ. ಸಣ್ಣದಾಗಲಿ ದೊಡ್ಡದಾಗಲಿ ಒಂದೇ ಥರ ಹಾಕೊಳ್ಳಿ.
ಆಗಿದೆಯಾ? ಡೆಫಿನಿಷನ್ ಮಕ್ಕಳೇ, ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಬೇಕಾದರೆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಬೇಕಾದರೆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಬೇಕಾದರೆ ಫಸ್ಟ್ ಮೊದಲನೇದು ಅದು ಪಾಯಿಂಟ್ ಹಾಕೊಳ್ಳಿ. ಅನುರೂಪ ಕೋನ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಎರಡನೇದು, ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು. ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು. ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮನಾಗಿರಬೇಕು. ಸರಿ ಮಕ್ಕಳಿ, ಈ ಡಯಾಗ್ರಾಮ್ ಮಕ್ಕಳಿ ಅದು ಹಾಕೊಂಡು ಡಯಾಗ್ರಾಮ್ ಹಾಕೊಂಡ್ಮೇಲೆ ಈ ಮುಂದೆ ಬರ್ಕೊಳ್ಳಿ. ಅನುರೂಪ ಕೋನಗಳು ಸಮ, ಇದರಲ್ಲಿ ಹೇಳಿ ಈ ಎ ಕೋನಕ್ಕೆ ಯಾವುದು? ಬಿ ಕೋನ ಸಮನಾಗಿರುತ್ತೆ. ನೆಕ್ಸ್ಟ್ ಬಿ ಕೋನಕ್ಕೆ ಯಾವ ಕೋನ ಸಮನಾಗಿರುತ್ತೆ? ಈ ಕೋನ ಸಮನಾಗಿರುತ್ತೆ. ದೆನ್ ಸಿ ಕೋನಕ್ಕೆ ಎಫ್ ಕೋನ ಸಮನಾಗಿರುತ್ತೆ. ಬರ್ಕೋಬೇಕು. ಎರಡನೇ ಸ್ಟೇಟ್ಮೆಂಟ್ ಬರ್ಕೊಂಡ್ಮೇಲೆ ಮತ್ತೆ ನೀವು ಅದನ್ನು ಬರ್ಕೋಬೇಕು, ಅನುಪಾತ ಬರ್ಕೋಬೇಕು. ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಬರ್ಕೊಳ್ಳಿ. ಆಗಿದೆಯಾ? ನೋಡಿ ಈ ಕಡೆ ಯಾವುದೇ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗಬೇಕಾದರೆ, ಹೌದಲ್ವಾ? ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಆಗಬೇಕಾದ್ರೆ ಅದು ಏನ್ ಪಾಸ್ ಆಗಿರಬೇಕು ಅಥವಾ ಏನು ನಿಬಂಧನೆಗಳನ್ನ ಪಾಸ್ ಮಾಡಬೇಕಪ್ಪ ಅಂದ್ರೆ ಅವುಗಳಲ್ಲಿ ಅನುರೂಪ ಕೋನಗಳು ಏನಾಗಿರಬೇಕು? ಸಮನಾಗಿರಬೇಕು. ಸರಿ, ಎ ಕೋನಕ್ಕೆ ಯಾವುದು? ಬಿ ಕೋನ. ಬಿ ಕೋನಕ್ಕೆ ಯಾವುದು? ಈ ಕೋನ. ಸಿ ಕೋನಕ್ಕೆ ಯಾವುದು? ಎಫ್ ಕೋನ. ಅನುರೂಪ ಕೋನಗಳು ಸಮನಾಗಿರಬೇಕು. ಒಂದು ಇನ್ನೊಂದು ಯಾವ್ದು? ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರಬೇಕು? ಸಮನಾಗಿರಬೇಕು. ಅಂದ್ರೆ ಅನುಪಾತಗಳು ಅಂತಂದ್ರೆ ಯಾವುದು? ಇ ಡಿ ಗೆ ಯಾವುದು? ಡಿ. ಬಿ ಸಿ ಗೆ ಯಾವುದು? ಇ ಎಫ್. ಎ ಸಿ ಗೆ ಯಾವುದು? ಡಿ ಎಫ್. ಹೌದಲ್ವಾ? ಈ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿ ಬಂದ್ರೆ ಅವಾಗ ನಾವು ಆ ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸರಿ, ಡಯಾಗ್ರಾಮ್ ಬೇರೆ ಕೊಡ್ತೀನಿ, ಅದಕ್ಕೆ ನೀವು ಅನುಪಾತ ಬರೆಯಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಸರಿ ನೋಡಿ, ಇಲ್ಲೊಂದು ತ್ರಿಭುಜ ಇದೆ, ಇದಕ್ಕೆ ಪಿ ಕ್ಯೂ ಆರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಮತ್ತೆ ನಾನು ಡಿ ಎಫ್ ಅಂತಾನೆ ಕೊಡ್ತೀನಿ. ಇದಕ್ಕೆ ಈ ಬಾಹು ಏನಾಗಿದೆ? ಅನುರೂಪ ಬಾಹು ಇದು. ನೆಕ್ಸ್ಟ್ ಕ್ಯೂ ಆರ್ ಯಾವುದು ಮಾತಾಡಬೇಕು? ಯಾವುದು? ನೆಕ್ಸ್ಟ್ ಪಿ ಆರ್ ಯಾವುದು? ಡಿ ಎಫ್ ಆಗುತ್ತೆ. ಹೌದಲ್ವಾ? ಸರಿ, ಅನುರೂಪ ಕೋನಗಳನ್ನ ಬರೀರಿ, ಅನುರೂಪ ಬಾಹುಗಳ ಅನುಪಾತವನ್ನು ಬರೀರಿ. ಬರಬೇಕು ಹೇಳಿ.
ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಡಿಇ ಎಫ್ ಗಳಲ್ಲಿ ಅನುರೂಪ ಕೋನಗಳನ್ನು ಬರೀಬೇಕು, ಅನುರೂಪ ಬಾಹುಗಳ ಅನುಪಾತವನ್ನು ಬರೀಬೇಕು. ಬೇಗ ನೀವು ಬೋರ್ಡ್ ಮೇಲೆ ಬರೀತೀರಾ? ಕೋನಗಳು ಮತ್ತೆ ಬಾಹುಗಳ ಅನುಪಾತ ಬರೀತೀರಾ ಮಾಸ್ಟರೇ? ನಾನು ಮಾರ್ಕ್ ಮಾಡಿದ್ದೀನಿ ತಾನೇ ಅಲ್ಲಿ. ಅನುರೂಪ ಕೋನಗಳು ಯಾವ್ಯಾವ ಹೇಳಿ? ಅಲ್ಲ ಪಿ ಗೆ ಅದು ಹೌದಲ್ವಾ? ಕೋನ ಪಿ, ಕೋನ ಡಿ, ಕೋನ ಕ್ಯೂ, ಕೋನ ಇ, ಕೋನ ಆರ್, ಕೋನ ಎಫ್ ಗೆ ಸಮನಾಗಿದೆ. ಹಾಗಾಗಿ ಅನುರೂಪ ಕೋನಗಳು ಏನಾಗಿದೆ? ಸಮನಾಗಿದೆ. ಅನುರೂಪ ಬಾಹುಗಳ ಅನುಪಾತ ಅಂದ್ರೆ ಯಾವುದು? ಪಿ ಕ್ಯೂ ಗೆ ಹೇಳಿ ಡಿ ಆಗುತ್ತೆ. ಸರ್ ಕ್ಯೂ ಆರ್ ಗೆ ಯಾವ್ದಾಗುತ್ತೆ? ಡಿ ಎಫ್ ಆಗುತ್ತೆ. ಪಿ ಆರ್ ಗೆ ಯಾವ್ದಾಗುತ್ತೆ? ಡಿ ಎಫ್ ಆಗುತ್ತೆ. ಹೌದಲ್ವಾ? ಸರ್ ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಬಾಹುಗಳಿಗೆ ಇದು 3 ಸೆಂಟಿಮೀಟರ್ ಇದೆ, ಎಷ್ಟಿದು 6 ಸೆಂಟಿಮೀಟರ್ ಇದೆ. ಎಷ್ಟು ಇದು? 4 ಇದೆ, ಇದು 8 ಇದೆ. ಎಷ್ಟು ಇದು? 5 ಸೆಂಟಿಮೀಟರ್ ಇದೆ. ಇದು ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಸರಿ, ಈಗ ನೀವು ಅನುರೂಪ ಬಾಹುಗಳ ಅನುಪಾತವನ್ನ ಲೆಕ್ಕ ಹಾಕಿ ಏನ್ ಬರುತ್ತೆ ನೋಡ. ಅನುರೂಪ ಬಾಹುಗಳ ಅನುಪಾತವನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸರಿ, ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ಹೇಳಿ. ಪಿ ಕ್ಯೂ ಗೆ ಹೇಳಿ. ಪಿ ಕ್ಯೂ ಗೆ ಡಿ, ಎಷ್ಟು? ಕ್ಯೂ ಆರ್ ಗೆ ಇ ಎಫ್, ಎಷ್ಟು? ಪಿ ಆರ್ ಗೆ ಹೇಳಿ ಡಿ ಎಫ್. ಹೌದಲ್ವಾ? ಸರ್, ಈಗ ಇದಕ್ಕೆ ಬೆಲೆಗಳನ್ನ ಅಲ್ಲಿ ಹಾಕ್ಬಿಡಿ. ಏನಾಗ್ಬೋದು ನೋಡಿ. ಪಿ ಕ್ಯೂ ಎಷ್ಟಿದೆ? ಸರಿ, ಪಿ ಕ್ಯೂ ಎಷ್ಟಿದೆ ನೋಡಿ? 3. ಪಕ್ಕ ಬಂದಾದ್ರೆ ಡಿ ಎಷ್ಟು? ಡಿ ಎಷ್ಟಿದೆ? 6 ಸೆಂಟಿಮೀಟರ್ ಅಥವಾ 6 ಮೀಟರ್ ಏನ್ ಬೇಕಾದ್ರೂ ಆಗಿರ್ಬೋದು. ಎಷ್ಟು? ಕ್ಯೂ ಆರ್ ಎಷ್ಟಿದೆ ನೋಡಿ? 4 ಸೆಂಟಿಮೀಟರ್. ಎಷ್ಟು? ಎಫ್ ಎಷ್ಟಿದೆ? 8 ಇದೆ. ನೆಕ್ಸ್ಟ್ ಪಿ ಆರ್ ಎಷ್ಟಿದೆ ನೋಡಿ? 5. ಡಿ ಎಫ್ 10 ಇದೆ. ಹೌದಲ್ವಾ? ಸರಿ, ಬೆಲೆಗಳ ಹಾಕಿದ್ರೆ ಸುಲಭ ಬರ್ಬೇಕು. ಅವನು ಏನಾಗ್ತದೆ ನೋಡಿ. ಹೋಗುತ್ತಲ್ವ ಇವು? ಬರುತ್ತೆ. 3 2 ಆನ್ಸರ್ ಎಷ್ಟು ಉಂಟು? 1/2. ಎರಡನೇ ನೋಡಿ. ಎಷ್ಟು ಬಂತು? 1/2 ಬಂತು. ಅಲ್ಲಿ ನೋಡಿ 5 ಉಂಟೆ. ಇದೆಷ್ಟು ಬಂತು? 1/2. ಸೇಮ್ ಅಂತ ಬೇರೆ ಬಂತ? ಸೇಮ್ ಅಂತಲ್ವಾ? ಸೇಮ್ ಬಂದ್ರೆ ಈಗ ನಾವು ಹೇಳ್ಬೋದು ಕೋನಗಳು ಸಮನಾಗಿದೆ, ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಏನಾಗಿದೆ? ಸಮನಾಗಿದೆ. ಹೌದಲ್ವಾ? ಸರಿ, ಇವಾಗ ನಾವು ಏನಂತ ಹೇಳ್ಬೋದು? ಅವೆರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತ ಹೇಳಿ ಕರೀಬಹುದು. ಅರ್ಥ ಆಗ್ತಿದೆಯಾ? ಬರ್ಕೊಳ್ಳಿ, ಇದನ್ನ ಸ್ವಲ್ಪ ಬರ್ಕೊಳ್ಳಿ. ಬೇಗ ಬೇಗ. ಬಿಡಿಸಿದ ಲಂಬಕೋನ ತ್ರಿಭುಜ, ನೀವು ಲಂಬಕೋನ ತ್ರಿಭುಜ ಹಾಕಬೇಕು. ತ್ರಿಭುಜದ ಕ್ಲಾಸ್ ಆಗಿದೆ. ಲಂಬಕೋನ ಹಾಕಿದ್ರೆ ನೀವು ಲಂಬಕೋನ ಹಾಕಬೇಕು.
ಸಮರೂಪ ತ್ರಿಭುಜಗಳೆಂದರೆ ಒಂದು ಮೂರು ಬಾಹುಗಳು ಸಮನಾಗಿರಬೇಕು. ಈಗ ಹೇಳಿದ್ರಮ್ಮ, ಯಾವುದೇ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಆಗ್ಬೇಕಾದ್ರೆ ಏನೇನೋ ನಿಬಂಧನೆಗಳು ಪಾಸ್ ಆಗ್ಬೇಕು. ಅದು ಅನುರೂಪಗಳ ಅನುಪಾತ ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅನ್ಬೇಕಾದ್ರೆ ಅದರಲ್ಲಿ ಏನ್ ಸಮನಾಗಿರ್ಬೇಕು? ಮಕ್ಕಳಿಗೆ ಪ್ರಮೇಯ 6.1 ಪ್ರಮೇಯ 6.1 ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಪ್ರಮೇಯಗಳು ಬರ್ತದೆ. ಪ್ರಮೇಯ 6.1 ಹೇಳಿಕೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆಯು ಒಂದು ಸರಳರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಏನ್ ಮಾಡ್ಕೊಂಡಿದ್ರ? ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಆ ಪ್ರಮೇಯದ ಮೇಲ್ಗಡೆ ಬರ್ಕೊಳ್ಳಿ, ಟೇಲ್ಸ್ನ ಪ್ರಮೇಯ ಅಂತ ಬರ್ಕೊಳ್ಳಿ. ಟೇಲ್ಸ್ನ ಪ್ರಮೇಯ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಮೂಲ ಸಮಾನುಪಾತತೆಯ ಪ್ರಮೇಯ. ಆಯ್ತಾ? ಸರ್ ನೋಡಿ, ಈಗ ಈ ಪ್ರಮೇಯ 6.1 ಹೇಳಿಕೆ ಏನಿದೆಯಪ್ಪ ಅಂದ್ರೆ, ತ್ರಿಭುಜದ ಯಾವುದಾದರೂ ಎರಡು ಬಿಂದುಗಳಲ್ಲಿ ಡಯಾಗ್ರಾಮ್ ಹಾಕುತ್ತೇವೆ. ಸರ್ ಯಾವ ತ್ರಿಭುಜ ಇದು? ಸಮರೂಪ. ಒಂದೇ ಕೊಟ್ಟಿದ್ದೆ ನಾನು. ಯಾವ ತ್ರಿಭುಜ ಇದು? ABC. ಹೌದಲ್ವಾ? ಸರ್, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆ ಏನ್ ಮಾಡುತ್ತೆ? ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗವನ್ನ ಮಾಡುತ್ತೆ. ಇದು ಈ ಪ್ರಮೇಯದ ಹೇಳಿಕೆ. ಹೌದಲ್ವಾ? ತ್ರಿಭುಜದ ಯಾವುದಾದರೂ ಎರಡು ಬಾಹು ಅಂದ್ರೆ ನೀವು ಎರಡು ಬಾಹುಗಳನ್ನು ತೆಗೆದುಕೊಳ್ಳಿ. ಯಾವ್ಯಾವ ತಗೊಂಡಿದ್ರೆ ಈಗ ನಾನು ತೆಗೆದುಕೊಂಡಿರೋದು AB ಮತ್ತು ಇನ್ನೊಂದು ಯಾವುದು? AC. ಹೌದಲ್ವಾ? ಸರಿ, ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ, ನಾನು ಇಲ್ಲೊಂದು ಬಿಂದು ಕೊಡ್ತೀನಿ ಮತ್ತೆ ಈ ಕಡೆ ಒಂದು ಬಿಂದು ಇದೆ. ಯಾವ್ದಾದ್ರು ಒಂದು D ಮತ್ತು ಇನ್ನೊಂದು E. ಹೌದಲ್ವಾ? ಸರಿ, ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಈ ತರ, ಹೌದಲ್ವಾ? ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆ ಅಂದ್ರೆ ಈ ಬಾಹುವಿಗೆ ನಾನು ಏನ್ ಮಾಡ್ತೀನಿ? ಈ ಬಾಹುವಿಗೆ ಸಮಾಂತರವಾಗಿ D ಹೇಳ್ಕೊಂಡಿದ್ದೀನಿ. ಹೌದಲ್ವಾ? ಸಮಾಂತರವಾಗಿ ಎಳೆದ ಸರಳರೇಖೆ ಏನ್ ಮಾಡುತ್ತೆ? ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತದೆ. ಹೌದಲ್ವಾ? ಸರ್, ಈಗ ಸಮಾಂತರವಾಗಿ ಎಳೆದ ರೇಖೆ ಏನ್ ಮಾಡುತ್ತೆ? ಈ ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನ ಏನ್ ಮಾಡುತ್ತೆ? ಸಮಾನುಪಾತದಲ್ಲಿ ವಿಭಾಗವನ್ನ ಮಾಡುತ್ತೆ ಅಂತ ಹೇಳಿ. ಹೌದಲ್ವಾ? ಸರ್, ಈಗ
ಇಲ್ಲಿ ಡಿ ಹಾಕೊಂಡಾಗ ಈಗ ನಮಗೆ ಎಷ್ಟು ಭಾಗ ಆಯ್ತು ಎ ಬಿ ಅನ್ನೋದು ಎಷ್ಟು ಭಾಗ ಆಗಿದೆ ಎ ಡಿ ಮತ್ತೆ ಇನ್ನೊಂದು ಯಾವುದು ಡಿ ಬಿ ಈ ಕಡೆ ಬಂತು ಅಂದ್ರೆ ಎ ಮತ್ತೆ ಇ ಸಿ ಹೌದಲ್ವಾ ಹಾಗಾದ್ರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಎ ಬೈ ಇ ಸಿ ಗೆ ಸಮನಾಗಿರುತ್ತೆ ಅನ್ನೋದೇ ಪ್ರಮೇಯದ ನಾವು ಸಾಬೀತು ಮಾಡಬೇಕಾಗಿರೋದು ಹೌದಲ್ವಾ ಇದನ್ನ ಸರಿ ಹೇಳ್ತೀನಿ ಕೇಳಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಅಂದ್ರೆ ಇದು ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಏನ್ ಮಾಡುತ್ತೆ ಈ ರೇಖೆ ಏನ್ ಮಾಡಿದೆ ಈ ಬಾಹುವನ್ನು ಬಿಟ್ಟರೆ ಉಳಿದೆರಡು ಬಾಹುಗಳು ಅಂದ್ರೆ ಯಾವುದು ಎ ಬಿ ಮತ್ತೆ ಇನ್ನೊಂದು ಯಾವುದು ಎ ಸಿ ಹೌದಲ್ವಾ ಸರಿ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗವನ್ನ ಮಾಡುತ್ತೆ ಹೌದಲ್ವಾ ಸರಿ ಈ ಬಾಹು ಏನ್ ಮಾಡುತ್ತೆ ಈ ಬಾಹುಗಳನ್ನ ಏನ್ ಮಾಡುತ್ತೆ ಸಮಾನುಪಾತದಲ್ಲಿ ವಿಭಾಗವನ್ನ ಮಾಡುತ್ತೆ ಹಾಗಾದ್ರೆ ಎ ಡಿ ಬೈ ಡಿ ಬಿ ಇಸ್ಕೊಂಡು ಏನಾಗಿರುತ್ತೆ ಎ ಇ ಬೈ ಇ ಸಿ ಗೆ ಸಮನಾಗಿದೆ ಅಂತ ನಾವೇನ್ ಮಾಡ್ಕೊಳ್ಬೇಕು ಸಾಬೀತನ್ನ ಮಾಡಬೇಕು ಹೌದಲ್ವಾ ಸರಿ ಇದಿಷ್ಟು ಡಯಾಗ್ರಾಮ್ ನಾವು ಇಲ್ಲಿ ರಚನೆ ಮಾಡ್ಕೊಳ್ತೀವಿ ಏನಪ್ಪಾ ಅಂತಂದ್ರೆ ಲಂಬ ಹೇಳ್ಕೊಳ್ಳೋಣ ಇದು ಎಂ ಕೊಡೋಣ ಡಿ ಎಂ ಮತ್ತೆ ಇದನ್ನ ಏನ್ ಕೊಡೋಣ ಹೌದಲ್ವಾ ನೆಕ್ಸ್ಟ್ ಆಮೇಲೆ ಇಲ್ಲಿ ಬಿ ನ ಜಾಯಿನ್ ಮಾಡಬೇಕು ಮತ್ತೆ ಆಮೇಲೆ ಡಿ ಸಿ ಯನ್ನ ಜಾಯಿನ್ ಇಷ್ಟು ನೀವು ರಚನೆ ಮಾಡ್ಕೊಳ್ಬೇಕಾಗುತ್ತೆ ಆಯ್ತಾ ಡಯಾಗ್ರಾಮ್ ಮಾಡ್ಕೊಳ್ಳಿ ಬೇಗ ಇವನ್ನ ಹಾಕ್ಬಿಡಿ ಬರೀ ಡಯಾಗ್ರಾಮ್ ಮಾತ್ರ ಕೊಟ್ಬಿಡಿ ಅನುಪಾತ ಬರ್ಕೋಬೇಡಿ ಫಸ್ಟ್ ಡಯಾಗ್ರಾಮ್ ಮಾತ್ರ ಬರ್ಕೋಬೇಡಿ ಅಷ್ಟೇ ಆಯ್ತಾ ಲೈನ್ ಹಾಕೋಣ ಮಾತ್ರ ಹಾಕೋಬೇಕಾಗ್ತ ಅಲ್ಲಿ ರಚನೆ ಮಾಡ್ಕೊಂಡಿದ್ದೀವಿ ನೋಡೋದು ಒಂದಲ್ಲ ಹಾಕೋ ಎಬಿಸಿ ತ್ರಿಭುಜ ಡಿ ಸಮಾಂತರವಾಗಿ ಎಳ್ಕೊಂಡಿದೆ ನಾನು ಡಿ ಸಿ ಸಮಾಂತರವಾಗಿ ಎಳ್ಕೊಂಡಿದೆ ರಚನೆಗಳು ಡಿ ಎಂ ಲಂಬ ಇ ಎನ್ ಲಂಬ ಎ ಡಿ ಆಗಿದೆ ಆಯ್ತಾ ಸರಿ ನೋಡಿ ಒಂದು ಪ್ರಮೇಯದಲ್ಲಿ ಎಷ್ಟು ಹಂತಗಳು ಬರ್ತವೆ 4 ಹಂತಗಳು ಬರ್ತವೆ ಪ್ರಮೇಯದಲ್ಲಿ ಎಷ್ಟು ಹಂತಗಳು ಬರುತ್ತೆ 4 ಮೊದಲನೇದಾಗಿ ದತ್ತ ಆಮೇಲೆ ಸಾಧನೀಯ ಆಮೇಲೆ ರಚನೆ ಆಮೇಲೆ ಸಾಧನೆ ಈ 4 ಹಂತಗಳನ್ನು ಬಳಕೆ ಮಾಡ್ಕೊಂಡು ನಾವೇನ್ ಮಾಡ್ಕೊಳ್ಬೇಕು ಈ ಪ್ರಮೇಯವನ್ನ ಸಾಬೀತು ಮಾಡಬೇಕು ಸರಿ ಮೊದಲನೇ ಹಂತ ನಿಮಗೆ ಹೇಳಿದ್ದು ದತ್ತ ಅಂದ್ರೆ ನಿಮಗೆ ಡಯಾಗ್ರಾಮ್ ಅಲ್ಲಿ ಏನ್ ಕಾಣಿಸುತ್ತೋ ಆ ಅಂಶಗಳನ್ನ ಬರ್ಕೊಳ್ಬೇಕು ಅಂದ್ರೆ PDK ಮತ್ತೆ ಡಯಾಗ್ರಾಮ್ ಅಲ್ಲಿ ಏನು ಅಂಶಗಳನ್ನ ಕೊಟ್ಟಿದ್ದಾರೋ ಆ ಅಂಶಗಳನ್ನ ದತ್ತದಲ್ಲಿ ಬರ್ಕೊಳ್ಬೇಕಾಗುತ್ತೆ ಹೌದಲ್ವಾ ಸರ್ ನಿಮಗೆ ಏನು ಕಾಣಿಸ್ತಾ ಇದೆ ಒಂದು ತ್ರಿಭುಜ ಕಾಣಿಸ್ತಾ ಇದೆ ತ್ರಿಭುಜ ABC ಯಲ್ಲಿ ತ್ರಿಭುಜ ABC ಯಲ್ಲಿ D ಏನಾಗಿದೆ BC ಗೆ ಸಮಾಂತರವಾಗಿದೆ ಅಷ್ಟು ಮುಂಚೆ ಕಾಣಿಸ್ತಾ ರಚನೆ ಆಮೇಲೆ ಬರ್ಕೊಳ್ಳೋಣ ಹೌದಲ್ವಾ ರಚನೆ ಮಾಡಲಿಕ್ಕೆ ಮುಂಚೆ ನಿಮ್ಮ ಹತ್ರ ಏನಿತ್ತು ಒಂದು ತ್ರಿಭುಜ ಇತ್ತು ಆ ತ್ರಿಭುಜ D ಏನಾಗಿದೆ ಸಮಾಂತರವಾಗಿದೆ
ಬಿ ಸಿ ಸಮಾಂತರವಾಗಿದೆ. ಅದೇ ನಮಗೆ ಕಾಣಿಸ್ತಾ ಇರೋದಲ್ವಾ, ಅದು ದತ್ತದಲ್ಲಿ ಬರ್ಕೊಳ್ಬೇಕಾಗುತ್ತೆ. ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಹೇಳಿ ಡಿಇ ಸಮಾಂತರ ಬಿಸಿ, ಡಿಇ ಸಮಾಂತರ ಬಿಸಿ, ಅಲ್ಲಿಗೆ ದತ್ತ ಮುಗಿತು. ಹೌದಲ್ವಾ? ಎಷ್ಟು ಅದು ಸಾಧನೀಯ. ಹೌದಲ್ವಾ? ಸರ್ ಏನ್ ಸಾಧನೆ ಮಾಡಬೇಕು ನೀವು ಅವಾಗ ಹೇಳಿದ್ರೆ? ಏನ್ ಸಾಧನೆ ಮಾಡ್ಬೇಕು ಹೇಳಿ? ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಈ ಕಡೆ ಎಇ ಬೈ ಇಸಿ, ಇವುಗಳ ಅನುಪಾತ ಸಮನಾಗಿದೆ ಅಂತ ಸಾಬೀತನ್ನ ಮಾಡಬೇಕು. ಹೌದಲ್ವಾ? therefore ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಇಸಿ. ಹೇಳಿ ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಇಸಿಗೆ ಸಮನಾಗಿದೆ ಅಂತ ಸಾಬೀತನ್ನ ಮಾಡ್ಕೊಳ್ಬೇಕು. ಹೌದಲ್ವಾ? ಎಷ್ಟು ನಾವು ರಚನೆ ಏನ್ ಮಾಡ್ಕೊಂಡಿದ್ದೀವಿ ನೋಡಿ. ಹೇಳಿ ರಚನೆ ಇಲ್ಲೇ ಇದೆಯಲ್ವಾ? ಡಿಎಂ ಲಂಬ ಎಇ, ಡಿಎಂ ಲಂಬ ಎಇ, ಅದೇ ತರ ಇಎನ್ ಲಂಬ ಎಡಿ. ಹೌದಲ್ವಾ? ಸರಿ, ಡಿಎಂ ಲಂಬ ಎಇ ಮತ್ತೆ ಇಎನ್ ಲಂಬ ಎಡಿ ಎಳೆದಿದೆ. ಹೌದಲ್ವಾ? ಇದನ್ನ ಎಳೆದುಬಿಟ್ಟು ಆಮೇಲೆ ಏನ್ ಮಾಡಿದ್ವಿ ನಾವು? ಡಿಇ ಮತ್ತು ಡಿಸಿ ಗಳನ್ನ ಸೇರಿಸಿದೆ. ಇಷ್ಟು ಅಂಶಗಳನ್ನ ಬರೆಯಬೇಕು. ಹೌದಲ್ವಾ? ಸರ್ ಮೊದಲನೇ ಹೇಳಿ ಡಿಎಂ ಲಂಬ ಯಾಕೆ ನೋಡಿ, ಇನ್ನೊಂದು ಯಾವುದು? ಇಎನ್ ಲಂಬ ಯಾವ್ದಕ್ಕೆ? ಎಡಿ. ಹೌದಲ್ವಾ? ಸರಿ, ಎಳೆದಿದೆ. ಎಷ್ಟಾಮೇಲೆ ಎಷ್ಟಾದ್ರು ಮತ್ತೆ ಮಾಡಿದ್ವಿ? ಬಿಇ ಮತ್ತೆ ಡಿಸಿ, ಬಿಇ ಮತ್ತು ಇನ್ನೊಂದು ಯಾವುದು? ಡಿಸಿ ಗಳನ್ನು ಏನ್ ಮಾಡಿದೀವಿ? ಸೇರಿಸಿದೆ. ಡಿಸಿಗಳನ್ನು ಸೇರಿಸಿದೆ. ಸರಿ, ಮೂರು ಸ್ಟೆಪ್ಸ್ ಮುಗಿತು. ಹೌದಲ್ವಾ? ದತ್ತ ಮುಗಿತು, ಸಾಧನೆ ಮುಗಿತು, ರಚನೆ ಮುಗಿತು. ಹೌದಲ್ವಾ? ಸರಿ, ದತ್ತದಲ್ಲಿ ನಿಮಗೆ ಏನ್ ಬಂತು ಹೇಳಿ? ಇಲ್ಲಿ ಏನ್ ಕಾಣಿಸುತ್ತೆ ಅದನ್ನ ಬರ್ಕೊಂಡ್ರಿ ಅಲ್ವಾ? ಅಲ್ಲಿ ಏನ್ ಕಾಣಿಸ್ತಾ ಇತ್ತು? ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಬಿ ಸಿ. ಹೌದಲ್ವಾ? ಇಬ್ಬರು ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಬಿ ಸಿ. ಎಷ್ಟು ಸಾಧನೆ ಏನ್ ಸಾಧನೆ ಮಾಡಬೇಕು? ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಇಸಿ ಅಂತ ಸಾಧನೆ ಮಾಡಬೇಕು. ಹೌದಲ್ವಾ? ಎಷ್ಟಾದ್ರೆ ರಚನೆ ಏನ್ ಮಾಡ್ಕೊಂಡಿದ್ರಿ ನೀವು? ಡಿಎಂ ಲಂಬ ಎಇ, ಇಎನ್ ಲಂಬ ಎಡಿನ ಎಳ್ಕೊಂಡ್ವಿ. ಅದಾದ್ಮೇಲೆ ಬಿಇ ಮತ್ತೆ ಡಿಸಿ ಗಳನ್ನ ಸೇರಿಸಿದ್ವಿ. ಹೌದಲ್ವಾ? ಸರಿ, ಮೂರು ಹಂತಗಳಾಯ್ತು. ಬರ್ಕೊಳ್ಳಿ ಫಸ್ಟ್ ದತ್ತ ಸಾಧನೆಯ ರಚನೆ. ಸರಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಗೊತ್ತಾಗಿದೆಯಾ? ದತ್ತ ಸಾಧನೆಯ ರಚನೆ ನೆಕ್ಸ್ಟ್. ಈಗ ಮುಂದಿನ ಇನ್ನೊಂದು ಶಬ್ದ ಯಾವುದು? ಸಾಧನೆ. ಅದಲ್ವಾ? ಈಗ ಪ್ರಮೇಯವನ್ನು ನಾವು ಹೇಗೆ ಸಾಬೀತು ಮಾಡಬೇಕು ಅನ್ನೋ ಬಗ್ಗೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಸಾಧನೆ ಯಾವ್ದು? ಸಾಧನೆ. ಸರಿ, ಹೇಗೆ ನಾವು ಪ್ರಮೇಯವನ್ನು ಸಾಬೀತು ಮಾಡಬೇಕು? ಸರಿ, ಸಾಬೀತು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಇಲ್ಲಿ? ವೆರಿ ಇಂಪಾರ್ಟೆಂಟ್ ನೋಡಿ. ಸರಿ, ಇದನ್ನ ಎರಡು ಭಾಗ ಮಾಡ್ಕೊಂಬೋಣ. ಇದನ್ನ ಎರಡು ಭಾಗ ಮಾಡ್ಕೊಂಡ್ರೆ ಇಲ್ಲಿ ಮೇಲ್ಗಡೆ ಯಾವ ವಿಷಯ ಇದೆ ನೋಡಿ? ಬೇಗ ನೋಡ್ಬೇಕು, ಹೇಳ್ಬೇಕು.
ಯಾವುದು AD. ಈ ಸೈಡ್ ತ್ರಿಭುಜ ಯಾವ್ದಿದೆ ನೋಡಿ, ಈ ಭಾಗವನ್ನು ಹೊಂದಿರೋದು BDE ಅಲ್ವಾ? ಸರಿ ಮಾಡ್ಕೊಳ್ಳಿ. ತ್ರಿಭುಜ ADE ಮತ್ತು BDE ನ ತೆಗೆದುಕೊಳ್ಳಬೇಕು. ADE ಮತ್ತು ಯಾವುದು BDE. ಸರಿ, ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಬರ್ಕೊಳ್ಬೇಕು. ನೀವು ಎರಡು ಭಾಗ ಮಾಡ್ಕೋಬೇಕು. ಈ ಸೈಡ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ, ತ್ರಿಭುಜ ADE ಮತ್ತು BDE ನ ವಿಸ್ತೀರ್ಣಗಳ ಅನುಪಾತವನ್ನು ಬರ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ಕೊಳ್ಬೇಕು ನೀವು, ಈ ಸೈಡ್ ಬನ್ನಿ. ಮತ್ತೆ ಹೇಗೆ ನೀವೇನ್ ಮಾಡ್ಕೊಳ್ಬೇಕು, ತ್ರಿಭುಜ ADE ತಗೋಬೇಕು. ಆಮೇಲೆ ಯಾವ್ದು ಸರಿ ಇದೆ, ಯಾವುದು ECD ತಗೋಬೇಕಾಗುತ್ತೆ. AD ಮತ್ತು ಯಾವುದು ECD. ಈ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಬರ್ಕೊಂಡು ಆಮೇಲೆ ಇವೆರಡು ವಿಸ್ತೀರ್ಣಗಳ ಅನುಪಾತವನ್ನ ಹೋಲಿಕೆ ಮಾಡಿದಾಗ ನಮಗೆ ಏನಾಗುತ್ತೆ, ಈ ಪ್ರಮೇಯದ ಆನ್ಸರ್ ನಮಗೆ ಸಿಗುತ್ತೆ. ಹೌದಲ್ವಾ? ಫಸ್ಟ್ ಯಾವ್ದು ಈಗ ಈ ಸೈಡ್ ಬಂದ್ರೆ ರೈಟ್, ಯಾವುದು ADE ಮತ್ತು ಇನ್ನೊಂದು ಯಾವುದು BDE. ಹೌದಲ್ವಾ? ರೈಟ್, ತ್ರಿಭುಜ BDE ಗಳಲ್ಲಿ ಅಂತ ತಗೊಳ್ಳಿ. BDE ಗಳಲ್ಲಿ. ಸರಿ, ಮೇಲ್ಗಡೆ ಯಾವ ತ್ರಿಭುಜ ಅಂತ ಹೇಳಿದ್ರೆ ನಿಮಗೆ ADE ನ ವಿಸ್ತೀರ್ಣ ಡಿವೈಡೆಡ್ ಕೆಳಗಡೆ ಇಲ್ಲೇ ಐತಲ್ವಾ, BDE ನ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಹೌದಲ್ವಾ? ಸರಿ, ಈಗ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನ್ ಬರ್ತೇಳಿ? ತ್ರಿಭುಜದ ವಿಸ್ತೀರ್ಣ ಅಂದ್ರೆ ನಾವು ಅದನ್ನ ಹೇಗೆ ಮಾಡ್ಕೋಬೇಕು, ಯಾವ್ದೊಂದು ತ್ರಿಭುಜ ಇದೆ, ಇದರ ವಿಸ್ತೀರ್ಣ ಸೂತ್ರ ಏನ್ ಬರ್ತೇಳಿ? ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ ಆಗಿದೆ. ಹಾಗಾಗಿ ತ್ರಿಭುಜ ADE ನಲ್ಲಿ ಆ ವಿಸ್ತೀರ್ಣವನ್ನು ಬರ್ಕೊಂಡಾಗ ಅರ್ಧ ಬರ್ಕೋಬೇಕು ಇಂಟು ಇದು ಪಾದ ಯಾವುದು ಪಾದ ಈ ತ್ರಿಭುಜದಲ್ಲಿ ಯಾವುದು DE ಆಗುತ್ತೆ. ಹೌದಲ್ವಾ? ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದ್ರೆ ಎತ್ತರ ಇಲ್ಲಿದೆ ನೋಡಿ, ಏನಾಗುತ್ತೆ NE ಆಗುತ್ತೆ. ಹೌದಲ್ವಾ? ಸರಿ, ಅರ್ಧ ಇಂಟು ಪಾದ ಅಂದ್ರೆ ಯಾವುದು ಪಾದ ಇಂಟು ಫಸ್ಟ್ ಪಾದ DE ಇಂಟು ಎತ್ತರ ಅಂದ್ರೆ ಯಾವುದು NE ಆಗುತ್ತೆ. ಹೌದಲ್ವಾ? ಅರ್ಧ ಇಂಟು ಪಾದ ಇಂಟು ಎತ್ತರ. ಅದೇ ತರ BDE ಬನ್ನಿ, ಇದರ ಪಾದ ಯಾವುದು, ಅದು ಹಿಂಗೆ ನಿಂತಿರೋದು. ಹೌದಲ್ವಾ? ಸರಿ, ಈ ತ್ರಿಭುಜದ ಪಾದ ಯಾವುದು DB ಆಗುತ್ತೆ. ಎತ್ತರ ಅಂದ್ರೆ ಮತ್ತೆ ನಿಮಗೆ ಇದು DE ಆಗುತ್ತೆ. ಅದ್ರ ಬದಲಾಗಿ ನಾವೇ ಮಾಡ್ಕೊಳ್ಬೇಕು, ಮತ್ತೆ ಹೇಗೆ ನೀವು NE ನೇ ತಗೋಬೇಕಾಗುತ್ತೆ. ಸರಿ, ಅರ್ಧ ಇಂಟು ಪಾದ ಯಾವುದು ಮತ್ತೊಂದ್ಸರಿ ಹೇಳಿ, DB ರೈಟ್. ಏನಾಗುತ್ತೆ NE ಆಗುತ್ತೆ. ಹೌದಲ್ವಾ? ಈಗ ನಾವೇನ್ ಮಾಡ್ಕೊಂಡ್ವಿ, ADE ನ ವಿಸ್ತೀರ್ಣ ಮೇಲ್ ಬರ್ಕೊಂಡಿದೆ, BDE ನ ವಿಸ್ತೀರ್ಣ ಕೆಳಗಡೆ ಬರ್ಕೊಂಡಿದೆ. ಹೌದಲ್ವಾ? ಸರಿ, ಬರ್ಕೊಂಡ್ಮೇಲೆ ಏನಾಗುತ್ತೆ ನೋಡಿರಿ, ಇದನ್ನ ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ಮೇಲ್ಗಡೆ ಅರ್ಧ ಆಯ್ತು, ಕೆಳಗಡೆ ಅರ್ಧ ಆಯ್ತು, ಏನಾಯ್ತು ಕ್ಯಾನ್ಸಲ್ ಆಯ್ತು. ಈ NE ಮತ್ತೆ NE ಏನಾಯ್ತು, ಅದು ಕೂಡ ಕ್ಯಾನ್ಸಲ್ ಆಯ್ತು. ಏನು ಬಂತು ಪಾದ AD ಅಲ್ವಾ ಇದು? ಸರಿ, ಅದು AD ಆಗುತ್ತೆ. ಹೌದಲ್ವಾ? ಪಾದ AD ತಾನೇ ಇದು? ರೈಟ್. ಸರಿ, ಏನು ಉಳ್ಕೊಂಡಿದೆ ನಿಮ್ಮ ಹತ್ರ? AD ಬೈ DB ಉಳ್ಕೊಂಡಿದೆ. AD ಬೈ DB. ಇದನ್ನ ಸಮೀಕರಣ 1 ಅಂತ ಕೊಡಬೇಕು. ಹೌದಲ್ವಾ? ನೀವೇ ಮಾಡ್ಕೊಳ್ರಿ, ತ್ರಿಭುಜ ADE ನ ವಿಸ್ತೀರ್ಣ ಬೈ ತ್ರಿಭುಜ BDE ನ ವಿಸ್ತೀರ್ಣವನ್ನ ಅನುಪಾತ ಮಾಡ್ಕೊಂಡಾಗ ಏನಾಯ್ತು, ನಮಗೆ ಆನ್ಸರ್ ಏನು ಬಂದಿದೆ, AD ಬೈ DB ಅನ್ನೋ ಒಂದು ಅನುಪಾತ ಬಂದಿದೆ. ಹೌದಲ್ವಾ? ಇದನ್ನೇ ಮಾಡ್ತಾರೆ ಸಮೀಕರಣ 1 ಅಂತ ಕೊಡಬೇಕು. ಸರಿ, ಬರ್ಕೊಳ್ಳಿ ಇಷ್ಟು ಬೇಗ. ಸರ್, ಅದೇ ತರ ನಾವೀಗ ಇಲ್ಲೇನ್ ಮಾಡ್ಬೇಕು, ನೆಕ್ಸ್ಟ್ ಮತ್ತೆ ADE ನ ವಿಸ್ತೀರ್ಣ ಡಿವೈಡೆಡ್ ಬೈ ಮತ್ತೊಂದು ಯಾರು DEC ನ ವಿಸ್ತೀರ್ಣ ಬರ್ಕೊಳ್ಬೇಕಾಗುತ್ತೆ. ಈ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಬರ್ಕೊಳ್ಬೇಕು. ಸರಿ, ನೋಡಿ ತ್ರಿಭುಜ ಯಾವ್ದು, ADE ಮತ್ತು ಇನ್ನೊಂದು ಯಾರು
ತ್ರಿಭುಜ ADE ನ ಮೇಲ್ ಬರ್ಕೊಂಡು ಮಾಡೋಣ. ADE ನ ವಿಸ್ತೀರ್ಣ is equal to ಅರ್ಧ ಇಂಟು ಸರ್ ಈ ಸೈಡ್ ಪಾದ ಅಂದ್ರೆ ADE ನಲ್ಲಿ ಅಂತ ಬರುತ್ತೆ. ಹೀಗೆ ಇಲ್ಲಿ AE ಆಗುತ್ತೆ ಹೌದಲ್ವಾ? ಪಾದ ಇದಾಗುತ್ತೆ. ಎತ್ತರ ಯಾವ್ದಾಗುತ್ತೆ ಹೇಳಿ? DM ಆಗುತ್ತೆ. ಅಲ್ಲೇನಾಗಿತ್ತು? EN ಆಗಿತ್ತು. ಇಲ್ಲಿ ಏನು ಬರುತ್ತೆ? DM ಆಗುತ್ತೆ. ಅರ್ಧ ಇಂಟು ಪಾದ ಅಂದ್ರೆ AE ಆಯ್ತು. ನೆಕ್ಸ್ಟ್ ಎತ್ತರ ಯಾವ್ದು ಬರುತ್ತೆ? DM ಆಯ್ತು ಹೌದಲ್ವಾ? ಈಗ ADE ಮುಗೀತು. ನೆಕ್ಸ್ಟ್ ಹೇಳಿ ಇನ್ನೊಂದು ತ್ರಿಭುಜ ಯಾವುದು? BEC ನ ವಿಸ್ತೀರ್ಣ is equal to ಅರ್ಧ ಇಂಟು ಪಾದ ಅಂದ್ರೆ ಯಾವುದು? EC ರೈಟ್. ಯಾವುದು ಪಾದ ಅಂದ್ರೆ EC ಆಗುತ್ತೆ. ಇಂಟು ಎತ್ತರ ಅಂದ್ರೆ ಮತ್ತೆ DM ಆಗುತ್ತೆ. ಏನಾಗುತ್ತೆ? DM ಬರುತ್ತೆ. ಸರ್ ಈಗ ವಿಸ್ತೀರ್ಣಗಳ ಪಾದವನ್ನ ಬರ್ಕೊಂಡಿರಲ್ವಾ? ಇಲ್ಲೂ ಕೂಡ ಏನಾಗುತ್ತೆ ನಿಮಗೆ? ಅರ್ಧ ಕ್ಯಾನ್ಸಲ್ ಆಯಿತು. DM ಏನಾಯ್ತು? ಕ್ಯಾನ್ಸಲ್ ಆಯಿತು. ಸರ್ ಏನು ಬಂತು? AE by EC. AE by EC. ಸರ್ ಇದನ್ನ ಸಮೀಕರಣ ಏನು ತಗೊಳ್ಳಿ? 2 ಅಂತ ಕೊಡಿ ಹೌದಲ್ವಾ? ಸರಿ ಎರಡನ್ನು ಕೂಡ ಹೋಲಿಕೆ ಮಾಡಿದಾಗ ನಮಗೆ ಏನು ಬರುತ್ತಪ್ಪ ಅಂತಂದ್ರೆ ನೋಡಿ, ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತಾನೆ. ಹಾಗಾಗಿ ಇವುಗಳ ಅನುಪಾತಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾಗಿ AD by DB is equal to ಏನಾಗಿದೆ? AE by EC ಗೆ ಸಮನಾಗಿದೆ ಅಂತ ಬರ್ಕೊಳ್ಬಹುದು ಹೌದಲ್ವಾ? ಸಮೀಕರಣ 1 ಮತ್ತು 2ರಿಂದ ನಾವು ಏನಂತ ಬರ್ಕೊಳ್ಬಹುದು? ಸಮೀಕರಣ ಯಾವ್ದು? 1 ಮತ್ತು 2ರಿಂದ ಮೊದಲನೇ ಹೇಳಿ AD by DB is equal to AE by EC ಅಂತ ಬರ್ಕೊಳ್ಬಹುದು. ಹಾಗಾಗಿ ಎನ್ಸ್ ನಾವೇನ್ ಮಾಡ್ಕೊಂಡಾಗಾಯ್ತು? ಈ ಪ್ರಮೇಯವನ್ನ ಸಾಬೀತು ಮಾಡ್ದಂಗಾಯ್ತು. ಅರ್ಥ ಆಗ್ತಿದ್ಯಾ? ಸರಿ, ಈ ತರ ನಾವು ಈ ಪ್ರಮೇಯವನ್ನ ಸಾಬೀತನ್ನ ಮಾಡ್ಬೇಕು. ಯಾವ ಪ್ರಮೇಯ ಇದು? ಟೇಲ್ಸ್ನ ಪ್ರಮೇಯ ಅಥವಾ ಇನ್ನೊಂದು ಹೆಸರು ಯಾವುದು? ಮೂಲ ಸಮಾನುಪಾತತೆಯ ಪ್ರಮೇಯ. ಅರ್ಥ ಆಗ್ತಿದ್ಯಾ? ಸರಿ, ಎರಡು ಈ ಕ್ವಶನ್ ನಾವು ಹೋಲಿಕೆ ಮಾಡ್ಕೊಂಡಾಗ AD by DB is equal to ಏನಾಗಿದೆ? AE by EC ಗೆ ಸಮನಾಗಿದೆ ಹೌದಲ್ವಾ? ಸರಿ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಇದು ಈ ಪ್ರಮೇಯ 6.1 ಏನ್ ಹೇಳುತ್ತಪ್ಪ ಅಂತಂದ್ರೆ, ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳಲ್ಲಿ ಅಲ್ವಾ ಎರಡು ಬಿಂದುಗಳನ್ನು ಹಾಕೊಂಡ್ಬಿಟ್ಟು ಅದನ್ನು ಸೇರಿಸಿದಾಗ ಅಲ್ವಾ ಒಂದು ಭಾಗ ಸಮಾಂತರವಾಗಿ ಎಳೆದ ಸರಳರೇಖೆ ಏನ್ ಮಾಡುತ್ತೆ? ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗವನ್ನ ಮಾಡುತ್ತೆ. ಹಾಗಾಗಿ ಅದೇನ್ ಸಾಬೀತು ಮಾಡಬೇಕು ನಾವು? AD by DB ಏನಾಗಿದೆ? AE by EC ಗೆ ಸಮನಾಗಿದೆ ಅಂತ ಸಾಬೀತು ಮಾಡಬೇಕಾಗಿತ್ತು. ಅದನ್ನ ನಾವು ಈ ಪ್ರಮೇಯದ ಸಾಬೀತನ್ನ ಮಾಡಿದ್ವಿ. ಅರ್ಥ ಇದೆಯಾ? ಇವತ್ತಿನ ಕ್ಲಾಸಿಗೆ ಸಾಕು. ಈ ಪ್ರಮೇಯವನ್ನ ನೀವು ನಾಳೆ 2 ಸರಿ ಬರ್ಕೊಂಡು ಹೋಗ್ಬೇಕು ಆಯ್ತಾ? ಮತ್ತೆ ಬೋರ್ಡ್ ಮಾಡಿಸ್ತೀನಿ.